ಭಾಗವಹಿಸಿ ಉದ್ಘಾಟನೆ ಮಾಡಿದಂಥ ಈ ನಾಡಿನ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರೇ, ಈ ಒಂದು ಕಾರ್ಯಕ್ರಮದ ರೂವಾರಿ ಮಳವಳ್ಳಿಯ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇರತಕ್ಕಂಥ ನಮ್ಮ ಮಳವಳ್ಳಿ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಆದಂಥ ಸ್ನೇಹಿತರು ನರೇಂದ್ರ ಸ್ವಾಮಿಯವರೇ, ಹಾಗೂ ಶಾಸಕ ಸ್ನೇಹಿತರುಗಳಾದಂಥ ಚೆಸ್ಕಾಂ ಅಧ್ಯಕ್ಷರು ಆದಂಥ ಮಹೇಶ್ ಬಂಡಿಸಿದ್ದೇಗೌಡ್ರೆ, ದಿನೇಶ್ ಗುಳಿಗೌಡ್ರೆ, ಮಧುಜಿ ಮಾದೇಗೌಡ್ರೆ, ರವಿಕುಮಾರ್ ಅವರೇ, ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ, ಹಾಗೂ ಪುರಸಭೆಯ ಮಳವಳ್ಳಿ ಅಧ್ಯಕ್ಷ ಅಂತ ಪುಟ್ಟಸ್ವಾಮಿಯವರೇ, ಮಾನ್ಯ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಮ್ಮನವರೇ, ವೇದಿಕೆ ಮೇಲೆ ವಿಶೇಷ ಗಣ್ಯರಾಗಿ ಆಗಮಿಸಿರ್ತಕ್ಕಂಥ KB ಚಂದ್ರಶೇಖರ್ ಅವರೇ, ಮಳವಳ್ಳಿ ಶಿವಣ್ಣವರೇ, ನಮ್ಮ ಗ್ಯಾರಂಟಿ ಜಿಲ್ಲಾ ಮಟ್ಟದ ಅಧ್ಯಕ್ಷ ಚಿಕ್ಕಲಿಂಗಯ್ಯನವರೇ, ನಮ್ಮ ADGP ನಂಜುಂಡಸ್ವಾಮಿಯವರೇ, DGP ಅರುಣ್ ಚಕ್ರವರ್ತಿಯವರೇ, BL ದೇವರಾಜು ಅವರೇ, ಸುಧಮ್ ದಾಸ್ ಅವರೇ, MLC ಅವರಾದಂಥ ಮಂಜುನಾಥ್ MLA ಅನೂರು ಮತ್ತು ಮಹೇಶ್ MD CNN, ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, CEO ನಂದಿನಿಯವರೇ, SP ಬಾಲ್ದಂಡೆಯವರೇ, ಇನ್ನಿತರೆ ಎಲ್ಲ ಅಧಿಕಾರಿ ಸ್ನೇಹಿತರೆ, ವೇದಿಕೆ ಮೇಲಿರ್ತಕ್ಕಂಥ ಮೈಸೂರಿನ ಒಬ್ಬ ಸ್ನೇಹಿತರು ಮತ್ತು ನಮ್ಮ ಮಾಲಿನ್ಯ ಮಂಡಳಿಯ ಸದಸ್ಯರು ಅಂತ ಮರುಸ್ವಾಮಿಯವರೇ, ಮಾಧ್ಯಮ ಸ್ನೇಹಿತರೆ, ಮಳವಳ್ಳಿ ಮತ್ತು ನಮ್ಮ KPSC ಸದಸ್ಯ ಅಂತ ಪ್ರಭುದೇವ್ ಅವರೇ, ಮಳವಳ್ಳಿಯ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನಮ್ಮ ಆತ್ಮೀಯ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಈ ಒಂದು ಜಲಪಾತೋತ್ಸವ ಬಹುಶಃ 2006-07ರಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗ ಪ್ರಾರಂಭ ಆದ. ಇವತ್ತಿಗೆ ನಮ್ಮ ನರೇಂದ್ರ ಸ್ವಾಮಿಯವರು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಬರೀ ಜಲಪಾತೋತ್ಸವ ಮಾಡ್ತಾ ಇಲ್ಲ, ಈ ಭಾಗದ ಅಭಿವೃದ್ಧಿಗೂ ಸಹ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಾರೆ. ಅವರ ಭಾಷಣದಲ್ಲಿ ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಅನೇಕ ಸೌಲಭ್ಯವನ್ನು, ಅನುದಾನವನ್ನು ತಗೊಂಬಂದು ಮುಖ್ಯಮಂತ್ರಿಯವರ ಹತ್ರ, ಹಾಗೆ ನೀರಾವರಿ ಸಚಿವರು ಇಬ್ಬರು ಭಾಳಷ್ಟು ಈ ಭಾಗದ ಅಭಿವೃದ್ಧಿಗೆ ಹಿಂದೆ 13-18 ಮುಖ್ಯಮಂತ್ರಿ ಆಗಿದ್ದಾಗ ನೀರಾವರಿ ಯೋಜನೆಗೆ ಸಾವಿರಾರು ಕೋಟಿಯನ್ನು ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಒಂದು ಸಹಕಾರ. ಈ ವರ್ಷವೂ ಸಹ ಈ 2 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಅನುದಾನವನ್ನು ಸರ್ಕಾರದಿಂದ ಏನಾದರೂ ತಂದಿದ್ದರೆ ಅದು ಮೊದಲನೆಯದು ನರೇಂದ್ರ ಸ್ವಾಮಿಯವರೇ ತಂದಿರ್ತಕ್ಕಂಥದ್ದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಹುಶಃ ಈ ಜನರ ಅಭಿವೃದ್ಧಿಗೆ, ಈ ಭಾಗದ ಅಭಿವೃದ್ಧಿಗೆ, ಅದು ಈ ಏನು ನೀರಿಲ್ಲದೆ ಈ ಭಾಗದ ಅನೇಕ ಹಳ್ಳಿಗಳು ಕುಡಿಯೋ ನೀರಿಗೂ ಪರದಾಡ್ತಕ್ಕಂಥದ್ದಕ್ಕೆ ಹನಿ ನೀರಾವರಿ ಯೋಜನೆಯನ್ನು ಹೆಚ್ಚಿನ ಒಂದು ಸೌಲಭ್ಯವನ್ನು ಮಾಡಿರ್ತಕ್ಕಂಥದ್ದು ಈ ಕೀರ್ತಿ ನರೇಂದ್ರ ಸ್ವಾಮಿಯವರಿಗೆ ಸೇರಬೇಕಾಗುತ್ತೆ. ಈ ಜಲಪಾತೋತ್ಸವ, ಗಗನಚುಕ್ಕಿ ಜಲಪಾತೋತ್ಸವ ವಿಶೇಷವಾಗಿ ಈ ವರ್ಷ ಆಚರಣೆ ಆಗಿರ್ತದಕ್ಕೆ ನಮ್ಮೆಲ್ಲರಿಗೂ ಸಂತೋಷ. 92 ವರ್ಷದ ನಂತರ ಮೊದಲನೇ ಬಾರಿ ಜೂನ್ನಲ್ಲಿ ಬಾಗಿನ ಅರ್ಪಿಸಿರತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಏನು ಅಧಿಕಾರ ಸ್ವೀಕಾರ ಮಾಡಿದಾಗ ಅನೇಕ ವಿರೋಧ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಬಂದಾಗ ಬರಗಾಲ, ಸಿದ್ದರಾಮಯ್ಯನವರು ಬಂದಾಗ ಬರಗಾಲ ಅಂದರು. ಅದಕ್ಕೆ ಪ್ರಕೃತಿನೇ ಉತ್ತರ ಕೊಟ್ಟು 92 ವರ್ಷದ ನಂತರ ಪ್ರಪ್ರಥಮವಾಗಿ KRS ತುಂಬಿ ಜೂನ್ನಲ್ಲಿ ಬಾಗಿನ ಅರ್ಪಿಸ್ತಕ್ಕಂಥದ್ದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥ ಒಂದು ದಿನ. ಹಾಗಾಗಿ ಈ ಬಾರಿ ಇಡೀ ರಾಜ್ಯದಲ್ಲಿ ಅತ್ಯಂತ 31 ಜಿಲ್ಲೆಯಲ್ಲೂ 1-2-3 ಜಿಲ್ಲೆ ಒಂದು ಸ್ವಲ್ಪ ಏರುಪೇರು ಬಿಟ್ಟರೆ 31 ಜಿಲ್ಲೆನಲ್ಲೂ ಕೃಷಿ ಚೆನ್ನಾಗಿ ಬೆಳಿಲಿಕ್ಕೆ ಇವತ್ತು ನಮ್ಮ ಮಳೆ
ಪ್ರಕೃತಿ ನಮ್ಮ ಪರವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೆನೆಸ್ಬೇಕಾಗುತ್ತೆ. 5-6 ಲಕ್ಷ ಹೆಕ್ಟೇರು ಮಳೆ ಜಾಸ್ತಿಯಿಂದ ಬೆಳೆ ನಷ್ಟ ಆಗಿದೆ. ಮೊನ್ನೆ ನೋಡಿರ್ಬೋದು ನೀವೆಲ್ಲರೂ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಯವರು ನಮ್ಮ 4-5 ಜನ ಸಚಿವರನ್ನ ಕೂರಿಸ್ಕೊಂಡು ಇಡೀ ರಾಜ್ಯದ CEO DC ಅವರಿಗೆ ನಿರ್ದಿಷ್ಟವಾದಂಥ ಆದೇಶವನ್ನು ಕೊಟ್ಟು ಎಲ್ಲಿ ಬೆಳೆ ನಷ್ಟ ಆಗಿದೆ 10 ದಿವಸದೊಳಗೆ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟನ್ನು ಕೊಡಬೇಕು, 11ನೇ ದಿನದಿಂದ ಪರಿಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಸೂಚನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ವಿಧಾನಸೌಧದಿಂದ ಸಂದೇಶವನ್ನು ಇಡೀ ರಾಜ್ಯದ 31 ಜಿಲ್ಲೆಗೂ ಕೊಟ್ಟಿದ್ದಾರೆ. ಇವತ್ತು ಕಳೆದ ಬಾರಿ ಇದೇ ಥರ ಮಳೆಯಿಂದ ಹಾನಿಯಾದಂಥದ್ದು ಒಂದೇ ಒಂದು ಹೆಚ್ಚಿನ ಜಿಲ್ಲೆ ಗುಲ್ಬರ್ಗ. 600 ಕೋಟಿಯದೊಂದು ಜಿಲ್ಲೆಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಂಥದ್ದು ಈ ಸರ್ಕಾರ, ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದನ್ನು ನೀವೆಲ್ಲರೂ ನೆನಸಲ್ಲಿ ಇಟ್ಕೋಬೇಕು. ಏನೂ ಸಿಗದೇ ಇದ್ದಾಗ ಅಸೆಂಬ್ಲಿನಲ್ಲೂ ನಮ್ಮ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ ಎದುರಿಸೋಕ್ಕಾಗದೇ ಇರ್ತಕ್ಕಂಥ ವಿರೋಧ ಪಕ್ಷದವರು, ಜನತಾದಳ ಮತ್ತು BJPಯವರು ಯಾವ್ಯಾವುದೋ ಅನಾವಶ್ಯಕವಾದಂಥ ವಿಚಾರವನ್ನು ಮುಂದೆತ್ಕೊಂಡು ಈ ರಾಜ್ಯದಲ್ಲಿ ಗಲಭೆ ಎಬ್ಬಿಸ್ತಕ್ಕಂಥ ವಿಚಾರಕ್ಕೆ ಹೋಗ್ತಾ ಇದೆ. ನಾವು ಹಿಂದೂಗಳೇ, ಇದು ಜಾತ್ಯತೀತ ರಾಷ್ಟ್ರ. ಯಾವುದೇ ಧರ್ಮಕ್ಕೆ, ಯಾವುದೇ ವರ್ಗಕ್ಕೆ ನಾವು ಒಂದು ಪರ ಕೈ ಜೋಡಿಸೋ ಪ್ರಶ್ನೆ ಇಲ್ಲ. ಎಲ್ಲರ ಬದುಕಿನಲ್ಲೂ ಸಮಗ್ರವಾದಂಥ ಅಭಿವೃದ್ಧಿ ಜೊತೆಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದನ್ನು ಬಹುಶಃ ಅವ್ರಿಗೆ ಅರ್ಥ ಆಗಬೇಕು. ಈ 5 ಗ್ಯಾರಂಟಿ 90,000 ಕೋಟಿಗೂ ಹೆಚ್ಚು 2 ವರ್ಷದಲ್ಲಿ ಇವತ್ತು ಜನರಿಗೆ ತಲುಪಿರ್ತಕ್ಕಂಥದ್ದು. ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಅರ್ಜಿ ಹಿಡ್ಕೊಂಡು ಯಾವ ತಾಲೂಕು ಆಫೀಸ್ಗೆ ಕಚೇರಿಗೆ ಹೋಗದಲೇ, ಇತಿಹಾಸದಲ್ಲಿ ಏನಾದರೂ ನಿಮ್ಮ ಅಕೌಂಟ್ಗೆ ನೇರವಾಗಿ ಹಣ ತಲುಪಿದರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದನ್ನು ನೀವೆಲ್ಲರೂ ಸಹ ನೆನೆಸ್ಬೇಕು. ನಾವು ಬರೀ 5 ಗ್ಯಾರಂಟಿಗೆ ಸೀಮಿತ ಇಲ್ಲ. ಇವತ್ತು ನಬಾರ್ಡಿಂದ ಬರ್ತಕ್ಕಂಥದಕ್ಕೆ ಸರ್ಕಾರ ಬಡ್ಡಿ ಕಟ್ಟಿ ನಿಮಗೆ ಬಡ್ಡಿ ಇಲ್ಲದಲೇ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಶಿಕ್ಷಣ ಇಲಾಖೆಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ, ಅನೇಕ ಕೃಷಿ ಇಲಾಖೆಯಲ್ಲಿ ಎಲ್ಲ ಸೌಲಭ್ಯವನ್ನು, ಸಹಾಯಧನವನ್ನು ಕೊಡ್ತಕ್ಕಂಥದ್ದನ್ನು ಯಾವುದನ್ನು ನಿಲ್ಲಿಸಿಲ್ಲ. ಜಾಸ್ತಿ ಆಗಿದೆ ವಿನ ಕಡಿಮೆ ಆಗಿದೆ. ಇಂಥ ಒಂದು ಸರ್ಕಾರ ಇವತ್ತು ಈ ಥರ ಜನರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡೋ ಅಂಥ, ಜಲಪಾತೋತ್ಸವನ ಮಾಡೋ ಅಂಥದಕ್ಕೂ ಸಹ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತೇಳಿ ಮಾಡ್ತೇವೆ. ಕೆಲವರು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ವರ್ಗದ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ನಾವು ಅದು ಸಲ್ಲದು. ಯಾವುದೇ ಜಿಲ್ಲೆಯಲ್ಲಿ ಒಂದು ವರ್ಗಕ್ಕೆ ಸೀಮಿತವಾದಂಥದ್ದಿಲ್ಲ. ನಮ್ಮ ಜಿಲ್ಲೆನಲ್ಲಿ ಕಳೆದ 3 ವರ್ಷದಿಂದ ಸತತವಾಗಿ ಪ್ರಯತ್ನ ನಡೀತಾ ಇದೆ. ಅವರು ಏನಾದರೂ ಕೋಮುಗಲಭೆ ಮಾಡಬೇಕು ಅಂತ. ಬಹುಶಃ ಈ ಜಿಲ್ಲೆನಲ್ಲಿ ಅದಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಜನರು ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಭಾಳಷ್ಟು ಪ್ರಯತ್ನ ಮಾಡ್ತಾಯಿದೆ. ಈ ಪ್ರಯತ್ನಕ್ಕೆ ನಿಮಗೆ ಫಲ ಸಿಕ್ಕಲ್ಲ. ವಿರೋಧ ಪಕ್ಷ ನಾಯಕರು ಅವಕಾಶ ಸಿಕ್ಕಿದಾಗ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ. ಕಳೆದ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿ ಆಗಿದ್ರಿ. ನಾನಿವತ್ತು ಮದ್ದೂರಿನಲ್ಲಿ ಬರ್ತಾ ಕೇಳಿದ್ರು, ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹಿಂದೆ ಮಾಡಿದಂಥ ಸಾಲವನ್ನು ನಮಗೆ ಮರುಪಾವತಿ ಇದು ಆಗಿಲ್ಲ, ಸುಸ್ತಿ ಆಗಿದೆ, ಬಿಡುಗಡೆ ಆಗಿಲ್ಲ ಅಂತ. ನಾನು ಹೇಳಿದೆ, ಹಾಲಿನ 5 ರೂಪಾಯಿ ಸಹಾಯಧನಕ್ಕೆ 600ರಿಂದ 8 ಕೋಟಿ ಬೊಮ್ಮಾಯಿನ ಸರ್ಕಾರದಲ್ಲಿ ಬಾಕಿ ಇತ್ತು, ಸಿದ್ದರಾಮಯ್ಯನವರು ತೀರಿಸಿದ್ದಾರೆ. ಹಣಕಾಸಿನ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಈ ಒಂದು 50,000 ಸಾಲ ಮನ್ನಾ ಮಾಡಿದ್ದೀನಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ಉದ್ದಕ್ಕೂ ಹೇಳ್ಕೊಂಬಂದ್ರಲ್ಲ, ಅವ್ರ ಕಾಲದಲ್ಲೇ ತೀರಿಸ್ಬೇಕಾಗಿತ್ತು. ಅವ್ರ ಸ್ನೇಹಿತರು ಯಡಿಯೂರಪ್ಪನವ್ರು ಬಂದರು, ತೀರಿಸ್ಬೇಕಾಗಿತ್ತು. ಅದಾದಮೇಲೆ ಬೊಮ್ಮಾಯಿಯವ್ರು ಬಂದರು, ತೀರಿಸ್ಬೇಕಾಗಿತ್ತು.
ಈಗ ಸಿದ್ದರಾಮಯ್ಯನವ್ರು ತೀರಿಸಬೇಕಾಗಿದ್ದಂಥ ಅನಿವಾರ್ಯತೆ ಬಂದಿದೆ. ನಿಮ್ಮ ಮೇಲೆ ನಮಗೆ ಸಿಟ್ಟಿಲ್ಲ, ಬಟ್ ಇದನ್ನು ದಾನಸೂರ ಕಾಂಡ್ರ ಥರ ಹೇಳ್ಕೊಂಡು ಅವತ್ತಿಗವತ್ತು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ದಲೇ ಹೋಗಿರ್ತಕ್ಕಂಥವ್ರಿಗೆ ಇವತ್ತು ಕಾರ್ಯಕ್ರಮನೂ ಕೊಟ್ಟು ಅಭಿವೃದ್ಧಿನೂ ಕೊಟ್ಟು ನೀವು ಮಾಡಿರ್ತಕ್ಕಂಥ ಅಶಿಸ್ತಿನ ಹಣಕಾಸಿನ ವ್ಯವಸ್ಥೆಯನ್ನು ಸರಿದೂಗಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಟ್ಟ ಅನ್ನೋದನ್ನು ನಿಮಗೂ ಅರ್ಥ ಆಗಬೇಕಲ್ಲಪ್ಪ ಅಂತ ಕೇಳಿದೆ. ಮಧು ಮಾದೇಗೌಡರಿದ್ದು ಈ ಒಂದು ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರೂ ನಂಬಿರಲಿಲ್ಲ ಈ ಗ್ಯಾರಂಟಿಯನ್ನು ಕೊಟ್ಟು ಇಷ್ಟೊಂದು ಆರ್ಥಿಕ ವ್ಯವಸ್ಥೆಯನ್ನು ಸಮತೋಲನವಾಗಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ. ಇವತ್ತಿನ ಪ್ರಧಾನಿಯವರು ಸಹ ಹಣಕಾಸಿನ ಬಗ್ಗೆ ಟೀಕೆ ಮಾಡಿದರು. ಇವತ್ತು ಇಡೀ ರಾಷ್ಟ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಗ್ಯಾರಂಟಿಯನ್ನು. ಅನೇಕ ರಾಜ್ಯದಲ್ಲಿ ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನು ಸರಿದೂಗುವ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ರಾಜ್ಯ ಮಾತ್ರ ಅನುಭವದ ಹಿನ್ನೆಲೆ 16 ಬಜೆಟನ್ನು ಕೊಟ್ಟಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಕೊಡ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ನೋಡ್ಬೋದು. ನೀರಾವರಿ ಇಲಾಖೆ ಇರ್ಬೋದು, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ವಿಶೇಷ ಅನುದಾನ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, RDPR ಇಲಾಖೆ ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಮೈನರ್ ಇರಿಗೇಷನ್ ಇರ್ಬೋದು. ನಮ್ಮ ಕೃಷಿ ಇಲಾಖೆಯಲ್ಲಿ 50 ಲಕ್ಷ ಹೈಟೆಕ್ ಹಾರ್ವೆಸ್ಟ್ ಹಬ್ಗೆ ಒಂದು ಸಹಾಯಧನವನ್ನು ಸಬ್ಸಿಡಿಯನ್ನು ಕೊಟ್ಟಂಥದ್ದು ಇತಿಹಾಸದಲ್ಲಿ ಇಂಡಿಯಾ ದೇಶದಲ್ಲಿ ಭಾರತ ದೇಶದಲ್ಲಿ ಮೊದಲ ಕರ್ನಾಟಕ. ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 344 ಹೈಟೆಕ್ ಹಾರ್ವೆಸ್ಟ್ ಹಬ್ಗಳಿಗೆ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ಎಲ್ಲ ಮೆಕನೈಸೇಷನ್ ಮೂಲಕ ವ್ಯವಸಾಯ ಮಾಡಬೇಕು ಅಂತ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಕೊಟ್ಟಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ದಾರೆ. ಈ ಜಿಲ್ಲೆನಲ್ಲಿ ಕಳೆದ 30-40 ವರ್ಷದ ಇತಿಹಾಸವನ್ನು ತಗೊಂಡ್ರೆ ಈ 2 ವರ್ಷದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನೀವು ಕಣ್ಣು ಮುಂದೆ ಇದೆ ನೋಡಿ. ಇಷ್ಟನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಯವರು ಮಾತನಾಡಬೇಕಾಗತ್ತೆ. ನಾನು ಹೆಚ್ಚು ಮಾತನಾಡೋದ್ರಿಂದ ಸೂಕ್ತ ಅಲ್ಲ. ಮುಂದಿನ ಕಾರ್ಯಕ್ರಮ ಇದೆ. ನಿಮ್ಮೆಲ್ರಿಗೂ ಸಹ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಮಂಡ್ಯ. ನಾವು ನಮ್ಮ ಶಾಸಕರುಗಳು, ನಮ್ಮ ಪಕ್ಷ, ನಮ್ಮ ಸರ್ಕಾರ ನಿಮ್ಮ ಜೊತೆಲಿರುತ್ತೆ. ನಾವು ಯಾವ ಧರ್ಮಕ್ಕೂ ನೋವು ಕೊಡಲ್ಲ, ಯಾವ ಧರ್ಮನೂ ಓಲೈಸಲ್ಲ, ಯಾವ ವ್ಯಕ್ತಿನೂ ಓಲೈಸಲ್ಲ. ಎಲ್ಲರೂ ಒಂದೇ. ಕಾನೂನು ತಪ್ಪು ಮಾಡಿದವ್ರಿಗೆ ಕ್ರಮ ಆಗುತ್ತೆ, ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಆಗುತ್ತೆ. ಯಾವ ಧರ್ಮದ ಯಾವ ಸ್ವತಃ ಅವ್ರಿಗೆ ಅನ್ನಿಸುತ್ತೋ ಆ ಧರ್ಮವನ್ನು ಆಚರಣೆ ಮಾಡೋಕ್ಕೆ ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು, ನಾವು ಯಾವುದೂ ಅಡ್ಡಿ ಇಲ್ಲ. ಅದು ಇದು ಹೇಳೋರಿಗೆ ಸೊ ಇದೆಲ್ಲವೂ ಸಹ ಒಂದು ಉತ್ತರ ಅಂತೇಳಿ ಇವತ್ತು ನರೇಂದ್ರ ಸ್ವಾಮಿಯವರು ಇವತ್ತು ಭಾಳಷ್ಟು ಈ ಮಳವಳ್ಳಿಯ ಈ ಭಾಗದಲ್ಲಿ ಅಭಿವೃದ್ಧಿಗೆ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳ ಜೊತೆ ಸಂಪರ್ಕ ಇಟ್ಟು ನಾ ಹಿರಿಯ ಶಾಸಕನಾದ್ರೂ ಸಹ ಹೆಚ್ಚು ಅನುದಾನವನ್ನು ತರೋದ್ರ ಮೂಲಕ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಕಳೆದ ವರ್ಷ ಅದಕ್ಕಿಂತ ಈ ವರ್ಷ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡೋದ್ರ ಜೊತೆಗೆ ಈ ಭಾಗದ ಎಲ್ಲ ಅಭಿವೃದ್ಧಿಗೆ ಪ್ರವಾಸಿಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಸರ್ಕಾರದ ಪರವಾಗಿ ಜಿಲ್ಲೆ ನಮ್ಮೆಲ್ಲ ಶಾಸಕರ ಪರವಾಗಿ ಅಭಿನಂದಿಸಿ ಇದರ ಜೊತೆ ನಿಂತ್ಕೊಂಡು ಮಾಡಿದಂಥ ಅಧಿಕಾರಿಗಳಿರ್ಬೋದು, ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಮಾನ್ಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರಭುದೇವ್ KPSC ಸದಸ್ಯರು, ಇವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಕಡೆಯಿಂದ ಸ್ವಾಗತ. ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ.